ಹಲೋ ಎವ್ರಿವ್ಯಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತೊಂದು ಶಿವರಾತ್ರಿಗೆ ಎಲ್ಲರ ಮನೆಯಲ್ಲೂ ಮಾಡ್ತಾರೆ. ಸೊ ಆಲ್ಮೋಸ್ಟ್ ಹುರ್ಗಡ್ಲೆ ತಂಬಿಟ್ಟು ಯಾವ ಥರ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ. ಹುರ್ಗಡ್ಲೆ ತಂಬಿಟ್ಟನ್ನ ಒಂದು ಹಸಿ ಅಕ್ಕಿನ ನೆನೆಸಿ ಮಿಷಿನ್ಗೆ ಹಾಕ್ಸ್ಕೊಬಂದು ಆಮೇಲೆ ಮಾಡ್ತಾರೆ. ಸೊ ಇಲ್ಲಿ ನಾನು ಬರೀ ಅಕ್ಕಿ ಹಿಟ್ಟು ಮನೆಯಲ್ಲಿ ಇರೋದನ್ನೇ ಹಾಕ್ಬಿಟ್ಟು ಮಾಡ್ತಾ ಇದ್ದೀನಿ. ಯಾವ ಥರ ಅಂತ ತೋರಿಸ್ಕೊಳ್ತೀನಿ. ಇಲ್ಲಿ ಸ್ವಲ್ಪ ಕಡಲೆ ಬೀಜ ತೊಗೊಂಡಿದ್ದೀನಿ. ಕಡಲೆ ಬೀಜನ ಸ್ವಲ್ಪ ಹುರ್ಕೊಳ್ಬೇಕು. ಸೊ ಹುರ್ಕೊಂಡು ಸ್ವಲ್ಪ ಚಿಪ್ಪೆ ಎಲ್ಲ ತೊಗೊಳ್ಬೇಕು. ಸೊ ಹಾಗಾಗಿ ಅದನ್ನು ಹುರ್ಕೊಳ್ತಾ ಇದ್ದೆ. ಜೊತೆಗೆ ಇದು ಕಡಲೆ ಪಪ್ಪು, ಕೊಬ್ಬರಿ, ಬೆಲ್ಲ ಮತ್ತು ಅಕ್ಕಿ ಹಿಟ್ಟು ಮತ್ತು ಸ್ವಲ್ಪ ಏಲಕ್ಕಿ, ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು. ತುಂಬ ಸಿಂಪಲ್ಲು ಮತ್ತು ಈಸಿಯಾಗಿ ಮಾಡ್ಕೊಳ್ಬೋದು. ತುಂಬಾ ಟೇಸ್ಟಾಗಿರುತ್ತೆ. ಒಂದು ಕಡೆ ಕಡಲೆ ಬೀಜ ಹುರ್ಕೊಳ್ತಾ ಇದ್ದೆ, ಇನ್ನೊಂದು ಕಡೆ ಬಂದುಬಿಟ್ಟು ಸ್ವಲ್ಪ ಪ್ಯಾನ್ ಇಟ್ಕೊಂಡು ಸ್ವಲ್ಪ ಅಕ್ಕಿನೂ ಸ್ವಲ್ಪ ಹುರ್ಕೊಳ್ಬೇಕು. ಸ್ವಲ್ಪ ಅಂದರೆ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡ್ರೆ ಸಾಕು. ನಾರ್ಮಲಾಗಿ ಅಕ್ಕಿ ಹಿಟ್ಟು ಮನೆಯಲ್ಲಿ ಇರುತ್ತಲ್ವ, ರೊಟ್ಟಿಗೆಲ್ಲ ಯೂಸ್ ಮಾಡ್ತೀವಲ್ವ, ಅದನ್ನೇ ಯೂಸ್ ಮಾಡ್ಕೊಳ್ಬೋದು. ಸೊ ಏನು ಅಕ್ಕಿನ ನೆನೆಸ್ಬಿಟ್ಟು ಮತ್ತು ಮಿಷಿನ್ ಎಲ್ಲ ಮಾಡಿಸ್ಕೊಡ್ಬೇಕು ಅಂತ ಏನಿಲ್ಲ. ಅದರಲ್ಲಿ ಹಂಗೆ ಕಡಲೆ ಬೀಜನೂ ಸಹ ಚೆನ್ನಾಗಿ ಹುರ್ಕೊಳ್ಬೇಕು. ಕ್ರಿಸ್ಪಿಯಾಗಿರಬೇಕು, ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ತುಂಬಾ ಈಸಿ ಮತ್ತು ಮಾಡ್ಕೊಳ್ಳೋದೂ ಸಹ. ಇನ್ನು ಎಲ್ಲರ ಮನೆಗಳಲ್ಲೂ ಅಷ್ಟೇ. ಇನ್ನು ಶಿವರಾತ್ರಿ ಹಬ್ಬದ ಟೈಮಲ್ಲಿ ಈ ಥರ ತಂಬಿಟ್ಟೆಲ್ಲನೂ ಮಾಡ್ಕೊತೀವಿ, ಯಾಕಂದರೆ ಉಪವಾಸ ಎಲ್ಲ ಇರ್ತೀವಿ ಅಂತ ಅಂದ್ಬಿಟ್ಟು. ಮತ್ತು ಆರೋಗ್ಯದ ದೃಷ್ಟಿಯಿಂದನೂ ಸಹ ಒಳ್ಳೆಯದು. ಇದಕ್ಕೆ ನಾವು ಎಳ್ಳು ಮತ್ತು ಗಸಗಸೆ, ಕೊಬ್ಬರಿ, ಕಡಲೆ ಬೀಜ ಎಲ್ಲ ಹಾಕೋದ್ರಿಂದ ಸೊ ಈ ವಿಂಟರ್ಸ್ ಎಲ್ಲನೂ ಕಂಪ್ಲೀಟಾಗಿ, ಮತ್ತು ನಮಗೆ ಬೇಸಿಗೆಕಾಲ ಶುರುವಾಗುತ್ತಲ್ವ, ಸ್ಕಿನ್ ಎಲ್ಲನೂ ಸಹ ಡ್ರೈ ಆಗುತ್ತೆ ಅಂತ ಅಂದ್ಬಿಟ್ಟು ಸೈಂಟಿಫಿಕಲ್ಲೂ ಅಷ್ಟೇ, ಆಧ್ಯಾತ್ಮಿಕವಾಗೂ ಅಷ್ಟೇ. ಸೊ ಅದು ಹಾಗಾಗಿ ನಾವು ಈ ಹಳೆ ತಿಂಡಿಗಳನ್ನೆಲ್ಲನೂ ಸಹ ನಾವು ಮಾಡ್ಕೊಳ್ಬೇಕು ಹಬ್ಬದ ಟೈಮ್ಗಳೆಲ್ಲನೂ. ಸೊ ಇನ್ನು ಕಡಲೆ ಬೀಜ ಹುರಿದಿದ್ದಾದಮೇಲೆ ಸೊ ನಾನು ಇಲ್ಲೊಂದು ಪ್ಯಾನ್ ಇಟ್ಕೊಂಡು ಅದು ಬೆಲ್ಲನ ಕರಸ್ಕೊಳ್ತೀನಿ. ಸೊ ಬೆಲ್ಲನ ಬಂದು ಫುಲ್ಲು ಪಾಕ ಏನು ಬರೋ ಅವಶ್ಯಕತೆ ಇಲ್ಲ, ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕು. ಯಾಕಂದರೆ ಇದರಲ್ಲಿ ಮಣ್ಣು ಎಲ್ಲ ಏನಾದರೂ ಇದ್ದರೆ ಎಲ್ಲನೂ ಸಹ ಹೋಗುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಕರಗಿಸ್ಕೊಂಡು ಇಟ್ಕೊಳ್ಬೇಕು. ಸೊ ಹಂಗಾಗಿ ನಾನಿಲ್ಲಿ ಪೌಡರ್ ಬೆಲ್ಲ ತೊಗೊಂಡಿದ್ದೀನಿ. ಟಾಟೆ ಬೆಲ್ಲ ಅಂತ ಬರುತ್ತಲ್ವ, ಸೊ ಅದನ್ನು ತೊಗೊಂಡಿದ್ದೀನಿ. ಸುಮ್ಮನೆ ಇದು ಸ್ವಲ್ಪ ಬ್ಲ್ಯಾಕಾಗೇ ಇರುತ್ತೆ. ಸೊ ನಿಮಗೆ ಬೇರೆ ಥರ ಬೆಲ್ಲನೂ ಬೇಕಾದ್ರೂ ಹಾಕ್ಕೊಳ್ಬೋದು. ಸೊ ಇಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಕರೆಸ್ಕೊಳ್ತೀನಿ ಅಷ್ಟೇ, ಬಿಸಿ ಮಾಡೋಕ್ಕೆ ಇಟ್ಕೊಂಡು. ಸೊ ಕರೆಸ್ಕೊಂಡು ಈ ಥರ ಒಂದು ಪ್ಯಾನ್ ತೊಗೊಂಡು ಅದೇನು ಪೌಡ್ರ್ ಎಲ್ಲನೂ ಸಹ ಹುರ್ಕೊಂಡಿದ್ದೆ ಅಕ್ಕಿ ಹಿಟ್ಟನ್ನ. ಸೊ ಅದನ್ನೆಲ್ಲನೂ ಸಹ ಒಂದು ಪಾತ್ರೆ, ಅಗಲವಾಗಿರೋ ಪಾತ್ರೆ ತೊಗೊಂಡು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಕಡಲೆ ಪಪ್ಪು ಇದನ್ನು ಸ್ವಲ್ಪ ತೆರಿಯಾಗಿ ಪೌಡರ್ ಮಾಡ್ಕೊಳ್ಬೇಕು. ಸೊ ಫುಲ್ ಪೌಡ್ರ್ ಏನು ಬೇಕಾಗಿಲ್ಲ, ಯಾಕಂದರೆ ತಂಬಿಟ್ಟಿಗೆ ಕಡಲೆ ಬೀಜ, ಕಡಲೆ ಪಪ್ಪು ಎಲ್ಲನೂ ಸಹ ಬಾಯಿಗೆ ಸಿಕ್ಕಿತಾ ಇದ್ದರೆ ಚೆನ್ನಾಗಿರುತ್ತೆ. ತೆರಿಯಾಗಿಯೇ ಪೌಡರ್ ಮಾಡ್ಕೊಳ್ಬೇಕು. ಸೊ ಹಾಗಾಗಿ ಸೊ ಇದಿಷ್ಟು ಪೌಡರ್ ಮಾಡ್ಕೊಳ್ಳೋಷ್ಟರೊಳಗೆ ಅದನ್ನು ಬೆಲ್ಲನೂ ಸಹ ಕರಗ್ತಾ ಇತ್ತು. ಇನ್ನೊಂದು ಸ್ವಲ್ಪ ಪ್ಯಾನ್ಗೆ ಸ್ವಲ್ಪ ಎಳ್ಳು ಮತ್ತು ಸ್ವಲ್ಪ ಗಸಗಸೆ ಹಾಕಿಬಿಟ್ಟು ಅದನ್ನು ಸಹ ಒಂದು ಸ್ವಲ್ಪ ಚಟಪಟ ಅನ್ನೋಷ್ಟರೊಳಗೆ ಹುರ್ಕೊಳ್ಬೇಕು. ಸೊ ಹುರ್ಕೊಂಡು ಹಾಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನು ನಾನು ಸೈಡಲ್ಲಿ ಇಟ್ಕೊಳ್ತೀನಿ, ಆಮೇಲೆ ಹಾಕ್ಕೊಳ್ತೀನಿ. ಸೊ ಎಲ್ಲನೂ ಸ್ವಲ್ಪ ಕಾಯಿ ಎಲ್ಲನೂ ಸಹ ಪೌಡರ್ ಮಾಡ್ಕೊಂಡಿದ್ನಲ್ವ, ಸೊ ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಆಮೇಲೆ ಹಾಕ್ಕೊಳ್ತೀನಿ. ಸೊ ಹಂಗಾಗಿ ಒಂದು ಅಗಲವಾದ ಬೌಲಲ್ಲಿ ಅಕ್ಕಿ ಹಿಟ್ಟೆಲ್ಲ ಹಾಕ್ಕೊಂಡಿದ್ನಲ್ವ, ಸೊ ಅದಕ್ಕೆ ಇದು ಕಡಲೆ ಏನು ಪೌಡರ್ ಮಾಡ್ಕೊಂಡಿದ್ದೆ ತರಿಯಾಗಿ ಅದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಸ್ವಲ್ಪ ಕಾಯಿ ಏನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸಹ ತುರಿದು ಬೇಕಾದ್ರೂ ಸಹ ಹಾಕ್ಕೊಳ್ಬೋದು. ಇನ್ನು ಕಡಲೆ ಬೀಜನೂ ಅಷ್ಟೇ ತರಿಯಾಗಿಯೇ ಮಾಡ್ಕೊಳ್ಬೇಕು, ತುಂಬ ಚೆನ್ನಾಗಿರುತ್ತೆ. ನಿಮ್ಗಿನ್ನ ಬೇಕಾದರೆ ನಾನು ಸ್ವಲ್ಪ ಕಡಿಮೆ ತರಿ ಮಾಡ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ಜಾಸ್ತಿ ಬೇಕಾದ್ರೂ ಮಾಡ್ಕೊಬೋದು. ಕಡಲೆ ಬೀಜ ಹಂಗೆ ಸಿಕ್ಕಿದ್ರೂ ತುಂಬಾ ಚೆನ್ನಾಗಿರುತ್ತೆ. ಸೊ ಇದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅಷ್ಟರೊಳಗೆ ಬೆಲ್ಲನೂ ಕರಗಿತ್ತು. ಸೊ ಬೆಲ್ಲನೂ ಸ್ವಲ್ಪ ಕರಗಿದಾದ್ಮೇಲೆ ಸ್ವಲ್ಪ ತಣ್ಣಗಾಗಬೇಕು. ಸೊ ತುಂಬ ಬಿಸಿ ಇದ್ದರೆ ಸ್ವಲ್ಪ ನಮಗೆ ಉಂಡೆ ಎಲ್ಲ ಮಾಡೋದಕ್ಕೆ ಕಷ್ಟ ಆಗುತ್ತೆ, ಬಿಸಿ ಆಗುತ್ತಲ್ವ, ಕೈ ತಡೆಯೋಕ್ಕಾಗಲ್ಲ. ಸೊ ಹಾಗಾಗಿ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ತೀನಿ. ಇದು ನಾವು ನಮ್ಮ ಮನೆಯವರು ಶಬರಿಮಲೆಗೆ ಹೋಗಿದ್ರಲ್ವ, ಸೊ ಆವಾಗ ತುಪ್ಪ ತರ್ತಾರಲ್ವ, ಸೊ ಆ ತುಪ್ಪ. ಸೊ ಅದನ್ನು ಇನ್ನು ಯಾವುದಾದ್ರು ಸಿಹಿ ತಿಂಡಿಗೆ ಯೂಸ್ ಮಾಡಿ ಖಾಲಿ ಮಾಡಬೇಕು ಅಂತ ಅಂದ್ಬಿಟ್ಟು ಸೊ ಇನ್ನು ತಂಬಿಟ್ಟಿಗೂ ಸ್ವಲ್ಪ ಹಾಕ್ಕೊಂಡೆ. ಸೊ ಇದನ್ನು ತುಪ್ಪನೂ ಹಾಕಿಬಿಟ್ಟು ಸ್ವಲ್ಪ ಏಲಕ್ಕಿ ಪೌಡರ್ ಎಲ್ಲ ಹಾಕ್ಕೊಂಡು, ಇನ್ನು ಎಳ್ಳು ಎಲ್ಲ ಗಸಗಸೆ ಎಲ್ಲ ಹುರಿದಿಟ್ಟಿದ್ನಲ್ವ ಆರಕ್ಕೆ, ಸೊ ಅದನ್ನು ಸಹ ತೊಗೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತೀನಿ. ಸೊ ಇನ್ನು ಬೆಲ್ಲನೂ ಸ್ವಲ್ಪ ಬೆಚ್ಚಗಾಗಿತ್ತು, ಫುಲ್ಲು ತಣ್ಣಗಾಗಿರಲಿಲ್ಲ, ಸ್ವಲ್ಪ ಬಿಸಿನೇ ಇತ್ತು. ಹಾಗಾಗಿ ನಾನು ಸೌಟಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾದಮೇಲೆ ಉಂಡೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೆ. ಸ್ವಲ್ಪ ಕಲಿಸ್ಬೇಕಾದ್ರೆ ಹುಷಾರಾಗಿ ಕಲಸಿ, ಯಾಕಂದರೆ ಬೆಲ್ಲ ಏನಾದರೂ ಒಂದು ಸ್ವಲ್ಪ ಬೆಲ್ಲದ ನೀರು ಏನು ಮಿಕ್ಸ್ ಮಾಡ್ಕೊಂಡಿರ್ತೀವಿ ಅದೇನಾದರೂ ಸ್ವಲ್ಪ ಬಿಸಿ ಇದ್ದರೆ ಅಂದರೆ ಕೈ ಸುಡುತ್ತೆ. ಸೊ ಹಾಗಾಗಿ ಹುಷಾರಾಗಿ ನೋಡಿಕೊಂಡು ಮಾಡ್ಕೋಬೇಕು. ಸೊ ಈ ಥರ ಮಾಡ್ಕೊಳ್ಳೋದ್ರಿಂದ ತಂಬಿಟ್ಟು ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗೂ ಬರುತ್ತೆ. ಸೊ ಎಲ್ಲರಿಗೂ, ಮಕ್ಕಳಿಗೂ, ಮನೇಲಿ ದೊಡ್ಡವರಿಂದ ಹಿಡಿದು ಚಿಕ್ಕವರಿಗೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಸೊ ಈ ಥರ ಮಾಡ್ಕೊಳ್ತೀನಿ.
ಇನ್ನು ನಾನು ಹೋದ ಸರಿನೂ ಹುರುಗಡ್ಲೆ ಮಾತ್ರನೇ ಹಾಕಿ ಕಾಯಿ ಮಾತ್ರ ಹಾಕಿ ಅನ್ನು ಸಹ ಮುದ್ದೆ ಮಾಡಿದ್ದೆ. ಅದ್ರದ್ದು ವಿಡಿಯೋನು ಸಹ ಯೂಟ್ಯೂಬ್ ಚಾನಲಲ್ಲಿ ಇದೆ, ಒಂದು ಸರಿ ಚೆಕ್ ಮಾಡಿ ನೋಡಿ. ಸೊ ಯಾರ್ಯಾರ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದರೆ ಪ್ಲೀಸ್ ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇನ್ಸ್ಟಾಗ್ರಾಮಲ್ಲೂ ಸಹ ಒಂದಷ್ಟು ತಿಂಡಿಗಳನ್ನೆಲ್ಲನೂ ಹಾಕಿದ್ದೀನಿ. ತುಂಬಾ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಳ್ಬೋದು, ಬ್ಯಾಚುಲರ್ ಸಮೇತ ಮಾಡ್ಕೊಳ್ಬೋದು ಆ ಥರ ತಿಂಡಿಗಳನ್ನೆಲ್ಲನೂ. ಸೊ ಈ ಥರ ಎಲ್ಲ ಮಾಡಿಕೊಂಡು ಒಂದು ಉಂಡೆ ಮಾಡಿಕೊಂಡು ಎಲ್ಲ ಎತ್ತಿಕ್ಕೊಳ್ಬೇಕು. ಸೊ ತುಂಬಾ ಚೆನ್ನಾಗಿರುತ್ತೆ. ನಿಮ್ಗೆ ಯಾವ ಸೈಜ್ ಬೇಕೋ ತಂಬಿಟ್ಟು ಆ ಸೈಜ್ ಮಾಡ್ಕೊಳ್ಳಿ. ತುಂಬಾ ಹೆಲ್ತಿಯಾಗಿ ಟೇಸ್ಟಿಯಾಗಿರುತ್ತೆ. ಸೊ ಹೋಪ್ ನಿಮ್ಮೆಲ್ಲರಿಗೂ ಸಹ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತೊಂದು ವಿಡಿಯೋ ಒಂದಿಗೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆನೂ ಶೇರ್ ಮಾಡಿ. ಇದು ಇವತ್ತಿನ ನಮ್ಮನೆ ಶಿವರಾತ್ರಿ ಹಬ್ಬದ ಸ್ಪೆಷಲ್ ಅಡುಗೆ ಆಗಿತ್ತು. ಸೊ ಮತ್ತೊಂದು ವಿಡಿಯೋ ಒಂದಿಗೆ ಮತ್ತೆ ಬರ್ತೀನಿ. ನೋಡಿ, ಈ ಥರ ತೆಗೆದ್ರೆ ಉಂಡೆ ಸೂಪರಾಗಿ ಸಾಫ್ಟಾಗಿ ತುಂಬಾ ಚೆನ್ನಾಗಿರುತ್ತೆ. ಸೊ ಗಟ್ಟಿ ಎಲ್ಲ ಆಗಲ್ಲ. ಪಾಕ ಎಲ್ಲ ತೆಗೆದ್ರೆ ಸ್ವಲ್ಪ ಗಟ್ಟಿ ಎಲ್ಲ ಆಗಿಬಿಡುತ್ತೆ. ಹಾಗಾಗಿ ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ವಿಡಿಯೋ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ.